ಸೇವನೆಯಿಂದ ಓರ್ವ ಯುವಕ ಸಾವನ್ನಪ್ಪಿದ್ದು 15ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿರುವ ಘಟನೆ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಕೆ ಸಾಲುಂಡಿ ಗ್ರಾಮದಲ್ಲಿ ನಡೆದಿದೆ. ಚಾಮುಂಡೇಶ್ವರಿ ಕ್ಷೇತ್ರದ ಕೆ ಸಾಲುಂಡಿ ಗ್ರಾಮದ ನಿವಾಸಿ ಕನಕರಾಜು ನಿನ್ನೆ ರಾತ್ರಿ ವಾಂತಿ ಭೇದಿಯಿಂದ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು. 20 ವರ್ಷದ ಕನಕರಾಜು ನಿನ್ನೆ ರಾತ್ರಿ ತೀವ್ರ ವಾಂತಿ ಭೇದಿಯಿಂದ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇನ್ನು ಕನಕರಾಜು ಸಾವನ್ನಪ್ಪಿದ ಸುದ್ದಿ ಕೇಳಿ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಕಲುಷಿತ ನೀರು ಸೇವಿಸಿದ ಗ್ರಾಮಸ್ಥರಿಗೆ ವಾಂತಿ ಭೇದಿ ಶುರುವಾಗಿದ್ದು, 5 ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಟ್ಯಾಂಕ್ ಸಂಪರ್ಕಕ್ಕೆ ಕಲುಷಿತ ನೀರು ಸೇರಿ ಆ ನೀರು ಸೇವಿಸಿರುವ ಶಂಕೆ ಇದೆ. ಗ್ರಾಮಕ್ಕೆ ಆಗಮಿಸಿದ ವೈದ್ಯರ ತಂಡದಿಂದ ಗ್ರಾಮಸ್ಥರ ತಪಾಸಣೆ ಮುಂದುವರೆದಿದೆ. ಕೆ ಸಾಲುಂಡಿ ಗ್ರಾಮದಲ್ಲೇ ವೈದ್ಯರ ತಂಡ ಬೀಡು ಬಿಟ್ಟಿದೆ. ವಿಚಾರ ತಿಳಿಯುತ್ತಿದ್ದಂತೆ ತಡರಾತ್ರಿಯೇ ಗ್ರಾಮಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಜನರ ಸಮಸ್ಯೆ ಆಲಿಸಿದರು. ಆದಷ್ಟು ಇದರಿಂದ ಪಾನಿಪುರಿ, ಗೋಬಿ ಮಂಚೂರಿ ಸ್ವಲ್ಪ ಒಂದು ವಾರ ಯಾವುದೇ ಇದ್ರೂ ನೋಡೋದು ಬೇಡ. ಸ್ವಲ್ಪ ವೈಯಕ್ತಿಕವಾಗಿ ಚೆಕ್ ಮಾಡ್ಕೊಂಡಿದ್ದೆ ಈ ಥರ. ಆಮೇಲೆ ಫುಡ್ಡು ಹೋಟೆಲ್ಸು ಎಲ್ಲರಿಗೂ ಭಾಳ ಕಾಯ್ದಾರಿಸಿದ ಬಿಸಿನೀರೇ ಕೊಡಬೇಕು ಅಂತ, ಮತ್ತು ಕ್ಲೋರಿನೇಷನ್ ಇನ್ನೊಂದ್ಸಲ ಮಾಡಿಸ್ಬಿಟ್ಟು, ಮತ್ತು ಡ್ರೈನೇಜು ಬೇರೆ ಎಲ್ಲೆಲ್ಲಾದ್ರೂ ಏನಾದರೂ ಇದೆಯಾ ಒಂದೊಂದು ಪಾಯಿಂಟನ್ನು ಸೆಲೆಕ್ಟೆಡ್ ಪಾಯಿಂಟ್ಸ್ಗಳಲ್ಲೂ ಒಂದೊಂದು ಸ್ಯಾಂಪಲಿಂಗ್ ಇನ್ನು ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಂದ ಕೂಡಲೇ ಕೊಡಪ್ಪ ಗೊತ್ತು ಅಂತ ಹೇಳಿದ್ದೀನಿ. ಬಟ್ ಅದನ್ನು UGD ಇರ್ತಕ್ಕಂಥ ಅಧಿಕಾರಿಗಳೆಲ್ಲರೂ ಹೊಣೆ ಮಾಡಬೇಕು ಅಂತ ಹೇಳಿದ್ದೀನಿ. ಮುಂಜಾಗ್ರತಾ ಕ್ರಮವಾಗಿ ಅಧಿಕಾರಿಗಳು ಗ್ರಾಮದಲ್ಲೇ ಆಂಬ್ಯುಲೆನ್ಸ್ ನಿಲ್ಲಿಸಿಕೊಂಡಿದ್ದಾರೆ. ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡರೆ ತಕ್ಷಣ ಆಸ್ಪತ್ರೆಗೆ ರವಾನಿಸಲು ವೈದ್ಯರ ತಂಡ ಸಜ್ಜಾಗಿದೆ. ಇನ್ನು ಕಲುಷಿತಗೊಂಡಿರುವ ನೀರನ್ನು ಸದ್ಯಕ್ಕೆ ನಿಲ್ಲಿಸಿದ್ದೇವೆ. ನೀರಿನ ಮಾದರಿ ಸಂಗ್ರಹಿಸಿ ಲ್ಯಾಬ್ಗೆ ಕಳುಹಿಸಿದ್ದೇವೆ. ಸಾಲುಂಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 5 ವೈದ್ಯರು, 25 ನರ್ಸಿಂಗ್ ಸಿಬ್ಬಂದಿ ನಿಯೋಜಿಸಿದ್ದೇವೆ. ಶಾಲೆಯನ್ನು ಆರೋಗ್ಯ ಶಿಬಿರವಾಗಿ ಮಾಡಿದ್ದೇವೆ ಎಂದು ಮೈಸೂರಿನ DHO ಡಾಕ್ಟರ್ ಕುಮಾರಸ್ವಾಮಿ ಹೇಳಿದ್ದಾರೆ. ಏನು ಅಡ್ಮಿಟ್ ಆಗಿದೆ, ಈಗ ನಾವು ಜಿಲ್ಲಾ ಆಸ್ಪತ್ರೆಯಲ್ಲೂ ಸಹ ಮತ್ತು KR ಜನರಲ್ ಹಾಸ್ಪಿಟಲ್ ಸಹ 25ಕ್ಕೂ ಅಧಿಕ ಬೆಡ್ಗಳನ್ನು ನಾವು ಶೇಖರಣೆ ಮಾಡ್ಕೊಂಡಿದ್ದೀವಿ. ಅಲ್ಲಿ ಫೀವರ್ ಡಿಪೋಸನ್ನು ಸಹ ನಾವು ಕೆ ಸಾಲುಂಡಿಯಲ್ಲಿ ಟೆಂಪ್ರರಿ ಕ್ಲಿನಿಕ್ಕನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈಗೇನು ಇಲಾಖೆ ವತಿಯಿಂದ ರಾಜ್ಯ ಮಟ್ಟದಿಂದ ಮಾನ್ಯ ಆಯುಕ್ತರು ಮತ್ತು ಇಲ್ಲಿ ಜಿಲ್ಲಾಧಿಕಾರಿಗಳು ಆರೋಗ್ಯ ಇಲಾಖೆಗೆ ಏನು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅದು ಎಲ್ಲದನ್ನು ನಾವು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊಂಡಿದ್ದೀವಿ. ಸರ್, ಎಷ್ಟು ಜನ ಈಗ ಕೇವಲ ಇಲ್ಲಿ ತನಕ ಸುಮಾರು 48 ಕೇಸಸ್ ಬಂದಿದ್ದು, ಒಂದು ಮಾತ್ರ ಇದು ಡೆತ್ ಆಗಿದೆ. ಬೇರೆಯವರೆಲ್ಲರೂ IV ಫ್ಲೂಯಿಡ್ಸ್ ಮೇಲೇ ಇದ್ದಾರೆ. ಕೇಸ್ ಟು ಕೇಸ್ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಇಲ್ಲ, ಆ ಥರದ್ದು ಯಾವುದು ಸೀರಿಯಸ್ ಕೇಸಸ್ ಇಲ್ಲ. ನಾವು ಇಂಡಿವಿಜುವಲ್ ಕೇಸ್ ವೈಸ್ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ವರದಿ ಪ್ರತಿ ಅರ್ಧ ಗಂಟೆ 1 ಗಂಟೆಗೂ ನಾವು ರಿಪೋರ್ಟ್ಸ್ಗಳನ್ನ ಕಳಿಸ್ತಾ ಇದ್ದೀವಿ. ಅಲ್ಲಿ ಫೀವರ್ ಡಿಪೋರ್ಟ್ಸನ್ನು ಸಹ ಮಾಡ್ಕೊಂಡಿದ್ದೀವಿ. ಪ್ರತಿ ಇಂಡಿವಿಜುವಲ್ ಕೇಸಸ್ಸನ್ನು ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಅದಕ್ಕೆ ಗ್ರಾಮಸ್ಥರಿಗೆ ಮುಖ್ಯವಾಗಿ ಆಶಾ ಕಾರ್ಯಕರ್ತೆಯರು ಮನೆಗೆ ಭೇಟಿ ನೀಡ್ತಾ ಇದ್ದೀವಿ. ಅಲ್ಲಿ ಮುಖ್ಯವಾಗಿ ORS ಪಾಕೆಟ್ಗಳನ್ನು ಸಿಂಪಡಣೆ ಮಾಡ್ತಾ ಇದ್ದೀವಿ. ಜೊತೆಗೆ ಪ್ರೊಫೆಲಾಕ್ಸಿಸ್ ಆಗಿ ಡಾಕ್ಸಿಸೈಕ್ಲಿನ್ ಮಾತ್ರೆಗಳನ್ನು ಸಹ ನೀಡೋ ನಿಟ್ಟಿನಲ್ಲಿ ಎಲ್ಲ ಕ್ರಮವನ್ನು ಜರುಗಿಸ್ಕೊಂಡಿದ್ದೀವಿ. ಈಗ ಆಲ್ರೆಡಿ ಕೆ ಸಾಲುಂಡಿ ಸ್ಕೂಲ್ನಲ್ಲೇ ನಾವು ಟೆಂಪ್ರರಿ ಕ್ಲಿನಿಕ್ ಸಹ ಮಾಡಿಕೊಂಡು ಅಲ್ಲಿ ಡಾಕ್ಟರ್ಸ್ ಕ್ಯಾಂಪ್ ಸುಮಾರು 5 ವೈದ್ಯರನ್ನು ಸಹ ನೇಮಕ ಮಾಡ್ಕೊಂಡಿದ್ದೀವಿ. ಸ್ಟಾಫ್ ನರ್ಸಸ್ಸು ಮತ್ತು ಆ್ಯಂಬುಲೆನ್ಸಸ್ ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಇಲ್ಲ, ಅದು ಇನ್ನೂ ನಮ್ಗೆ ರಿಪೋರ್ಟ್ಸ್ ಬಂದಿಲ್ಲ. ರಿಪೋರ್ಟ್ ಬಂದ ನಂತರ ನಾನು ಅಪ್ಡೇಟ್ ಮಾಡ್ತೀನಿ. ಸಪೋರ್ಟ್ ಕಲೆಕ್ಟ್ ಮಾಡಿ ಕಳಿಸಿದ್ದೀವಿ. ತಗಡೂರದೆಲ್ಲ ಸೆಟ್ಲ್ ಆಗಿದೆ. ನಿನ್ನೆ ತನಕ ಏನು 72 ಕೇಸಸ್ ರಿಪೋರ್ಟ್ ಆಗಿದೆ. ಎಲ್ಲದೂ ರಿಕವರ್ ಆಗಿದೆ. ಇದು ಸಸ್ಪೆಕ್ಟ್ ಇದೆಯಾ ಸರ್? ಸಸ್ಪೆಕ್ಟ್ ಮಾಡಿ ವಿ ಹ್ಯಾವ್ ಟೇಕನ್ ದ ಸ್ಯಾಂಪಲ್ಸು. ಅದು ರಿಪೋರ್ಟ್ ಬಂದ ನಂತರ ಅಪ್ಡೇಟ್ ಮಾಡ್ತೀವಿ.